ನಮಸ್ಕಾರ ಎಲ್ಲರಿಗೂ. ಮಾಮೀಸ್ ಅಡ್ಡಾಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇವತ್ತು ಜನವರಿ 10 ವೈಕುಂಠ ಏಕಾದಶಿ. ವೆಂಕಟೇಶ್ವರ ಸ್ವಾಮಿಗೆ ಅರ್ಪಿತವಾದ ಒಂದು ವಿಶೇಷವಾದ ದಿನ. ಗೋವಿಂದನ ಶ್ಲೋಕದೊಂದಿಗೆ ನಮ್ಮ ವಿಡಿಯೋನ ಸ್ಟಾರ್ಟ್. ಧರ್ಮದಲ್ಲಿ ಅತ್ಯಂತ ಮುಖ್ಯವಾದ ಮಹತ್ವಪೂರ್ಣವಾದ ಏಕಾದಶಿಯಾಗಿರುತ್ತೆ. ಶ್ರೀಮನ್ನಾರಾಯಣ ಸಾಕ್ಷಾತ್ ವೈಕುಂಠದಿಂದ ಭೂಲೋಕಕ್ಕೆ ಬರ್ತಾನೆ ಎಂದು, ಹಾಗೆ ಭಕ್ತರ ಎಲ್ಲ ಬೇಡಿಕೆಗಳನ್ನು ಕೂಡ ಈಡೇರಿಸ್ತಾನೆ ಅನ್ನೋ ನಂಬಿಕೆ ಇದೆ. ಇನ್ನು ನಾವೆಲ್ಲ ಅಮ್ಮಂದ್ರು ಬೆಳಗ್ಗೆನೆ ದೇವ ದರ್ಶನ ಮಾಡೋಣ ಅಂತ ಹೊರಟ್ವಿ. ಈ ವೈಕುಂಠ ಏಕಾದಶಿ ಮುಕ್ಕೋಟಿ ಏಕಾದಶಿ ಎಂದು ಕೂಡ ಕರೀತಾರೆ. ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬದಲಾಗುವ ಮುನ್ನ ದಿನ ಬರುವ ಧನುರ್ಮಾಸದ ಶುದ್ಧ ಏಕಾದಶಿ ಇದಾಗಿರುತ್ತೆ. ಹಾಗೆ ಈ ದಿನ ವೈಕುಂಠಕ್ಕೆ ದಾರಿ ತೋರುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಈ ದಿನದ ಪೂಜೆ ನಮಗೆ ಮೋಕ್ಷ ಸಿಗುವ ದಾರಿಗೆ ತೋರಿಸುತ್ತದೆ ಎನ್ನೋ ನಂಬಿಕೆ ಇರೋದ್ರಿಂದ ಶ್ರೀ ವಿಷ್ಣುವಿನ ಜಪ ಹಾಗೂ ಉಪವಾಸ ಮಾಡ್ತಾರೆ. ಇನ್ನು ನಮಗೆ ಪಾಸ್ ಇದ್ದಿದ್ದರಿಂದ ಬೇಗನೆ ದೇವರ ದರ್ಶನವೂ ಆಯಿತು. ವೈಕುಂಠ ದ್ವಾರದ ದರ್ಶನ ಕೂಡ ಬೇಗನೆ ಆಯಿತು. ದೇವಸ್ಥಾನದ ಅಲಂಕಾರ ಬಹಳ ಸೊಗಸಾಗಿತ್ತು. ಭಕ್ತಾದಿಗಳೆಲ್ಲ ಸಾಲು ಸಾಲಾಗಿ ದೇವರ ದರ್ಶನ ಮಾಡಿ ಹಾಗೆ ದೇವಸ್ಥಾನದ ಅಲಂಕಾರನ ಕಣ್ತುಂಬಿಕೊಳ್ತಾ ಇದ್ರು. ಇನ್ನು ನಾವು ಹೋಗಿದ್ದ ದೇವಸ್ಥಾನದಲ್ಲಿ ದೇವರ ಅಲಂಕಾರದ ಜೊತೆ ತರಕಾರಿ ಹಣ್ಣುಗಳಿಂದ ಬಹಳ ಚೆನ್ನಾಗಿ ಅಲಂಕಾರ ಮಾಡಿದ್ರು. ದರ್ಶನ ಮುಗಿಸಿ ಹೊರಗೆ ಬಂದಿದ್ದ ನಮಗೆ ಪ್ರಸಾದದ ಮುಖಾಂತರ ಲಡ್ಡು ಸಿಕ್ತು. ಅದನ್ನು ಸವಿತಾ ಹಾಗೆ ನಮ್ಮ ಹಿರಿಯರು ಹೇಳಿದ ಕೆಲವು ಮಾತುಗಳನ್ನ ಮೆಲುಕಾಗ್ತಾ ಹೊರಟ್ವಿ. ನಮ್ಮ ಧಾರ್ಮಿಕ ನಂಬಿಕೆಗಳ ಪ್ರಕಾರ ವೈಕುಂಠ ಏಕಾದಶಿ ಎಂದು ಯಾರು ಉಪವಾಸ ಮಾಡ್ತಾರೋ ಅವರಿಗೆ ಎಲ್ಲ ಪಾಪಕರ್ಮಗಳು ನಿವಾರಣೆ ಆಗುತ್ತದಂತೆ. ಹಾಗೆ ಉಪವಾಸ ಪೂಜೆ ಮಾಡೋದ್ರಿಂದ ವಿಷ್ಣುವಿನ ಆಶೀರ್ವಾದ ಕೂಡ ಸಿಗತ್ತೆ. ಜೀವನದಲ್ಲಿ ಸುಖ ಸಂಪತ್ತು ಧನಲಾಭಕ್ಕೆ ಕಾರಣರಾಗುತ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗೆ ಮರಣದ ನಂತರ ಮೋಕ್ಷ ಪಡೆಯುತ್ತಾರೆ, ವೈಕುಂಠದ ವಾಸ ಅನುಭವಿಸುತ್ತಾರೆ ಎಂಬ ನಂಬಿಕೆ ಕೂಡ ಇದೆ. ಈ ದಿನದ ವಿಶೇಷತೆಯನ್ನು ಒಂದು ಮಹತ್ತರ ಕಥೆಯೊಂದಿಗೆ ಕೇಳೋಣ ಬನ್ನಿ. ಏಕಾದಶಿ ಎಂದ್ರೆ 11. ಪ್ರತಿ ತಿಂಗಳ ಕೃಷ್ಣ ಪಕ್ಷದಲ್ಲಿ ಒಮ್ಮೆ ಹಾಗೂ ಶುಕ್ಲ ಪಕ್ಷದಲ್ಲಿ ಒಮ್ಮೆ ಬರುವ ಏಕಾದಶಿ ಹರಿನಾಮ ಸ್ಮರಣೆಗೆ ವಿಶೇಷ. ತಿಂಗಳಲ್ಲಿ 2, ವರ್ಷದಲ್ಲಿ 24 ಏಕಾದಶಿಗಳು. ಅದರಲ್ಲಿ ಬಹು ವಿಶೇಷ ಧನುರ್ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿ. ಈ ದಿನ ಸ್ವರ್ಗದ ಬಾಗಿಲು ತೆರೆದೇ ಇರುತ್ತೆ. ಈ ದಿನ ಸತ್ತವರು ನೇರ ಭಗವಂತನ ಪಾದವನ್ನ ಸೇರ್ತಾರೆ, ಅವರಿಗೆ ಮೋಕ್ಷ ಲಭಿಸುತ್ತೆ. ಇದು ನಂಬಿಕೆ. ವಿಷ್ಣು ಪುರಾಣ ವೈಕುಂಠ ಏಕಾದಶಿ ಬಗ್ಗೆ ಏನ್ ಹೇಳುತ್ತೆ ನೋಡಿ. ಮುರ ಅನ್ನೋ ಅಸುರನ ಕಾಟದಿಂದ ಬೇಸಿತ್ತಂತ ದೇವತೆಯರು ತಮ್ಮ ರಕ್ಷಣೆಗಾಗಿ ವಿಷ್ಣುವಿನ ಮೊರೆ ಹೋಗ್ತಾರೆ. ಆಗ ವಿಷ್ಣು ಮುರನ ವಿರುದ್ಧ ಯುದ್ಧವನ್ನ ಪ್ರಾರಂಭಿಸ್ತಾನೆ. ಆದ್ರೆ ಮುರ ಸಹ ಬಲಶಾಲಿಯಾದ ಅಸುರನಾಗಿದ್ದ. ಯುದ್ಧ ಬಹಳಷ್ಟು ಸಮಯ ನಡೆದ್ರು ಯಾರಿಗೂ ಜಯ ಸಿಗದೆ ಕೊನೆಗೆ ವಿಷ್ಣು ವಿಶ್ರಾಂತಿಗೆ ಸ್ವಲ್ಪ ಹೊತ್ತು ನಿದ್ರಿಸೋ ಸಮಯದಲ್ಲಿ ಆತನ ದೇಹದಿಂದ ಆತನದ್ದೇ ಹೆಣ್ಣಿನ ಅಂಶ ಮಾಯೆ ಹೊರಬಂದು ಆಕೆ ಮುರನನ್ನ ಸಂಹಾರ ಮಾಡುತ್ತಾಳೆ. ಈಕೆಯ ತೀಕ್ಷ್ಣ ದೃಷ್ಟಿಗೆ ಮುರ ಸುಟ್ಟು ಭಸ್ಮವಾಗಿ ಹೋಗ್ತಾನೆ. ವಿಷ್ಣು ಎಚ್ಚರಗೊಂಡವನೇ ತನ್ನ ದೇಹದಿಂದಲೇ ಹೊರಬಂದ ಆತನ ಫೆಮಿನೈನ್ ಎನರ್ಜಿ ಹೆಣ್ಣಿನ ಶಕ್ತಿಯ ಈ ಕೆಲಸಕ್ಕೆ ಅಚ್ಚರಿಗೊಂಡು ಖುಷಿಯಿಂದ ಆಕೆಗೆ ಏಕಾದಶಿ ಎನ್ನೋ ಹೆಸರನ್ನಿಟ್ಟು ಆಕೆಗೆ ಏನ್ ಬೇಕೋ ಆ ವರವನ್ನ ಕೇಳಲು ಸೂಚಿಸ್ತಾನೆ. ನಾನು ಮುರನನ್ನ ಸಂಹಾರ ಮಾಡಿದಂಥ ಈ ದಿನ ನಿನ್ನನ್ನ ಆರಾಧಿಸೋ ಅಷ್ಟೂ ಭಕ್ತರಿಗೆ ವೈಕುಂಠದ ದ್ವಾರ ತೆರೆದೇ ಇದ್ದು ಅವರ ಪಾಪಕರ್ಮಗಳೆಲ್ಲಾ ತೀರಿ ಅವರಿಗೆ ಮೋಕ್ಷ ಲಭಿಸಲಿ ಅಂತ ಕೇಳ್ಕೊತಾಳೆ. ಹಾಗೂ ಅಂದಿನಿಂದ ಏಕಾದಶಿಯ ಕೋರಿಕೆಯಂತೆ ವೈಕುಂಠ ದ್ವಾರ ಸರ್ವರಿಗೂ ತೆರೆದಿರೋ ಈ ದಿನ ವೈಕುಂಠ ಏಕಾದಶಿ. ಇನ್ನು ದರ್ಶನ ಮುಗಿಸಿ ಹೊಟ್ಟೆ ತಾಳ ಆಗ್ತಿತ್ತು ಅಂತ ಪಕ್ಕದಲ್ಲೇ ಇರೋ ಕೈರುಚಿ ಹೋಟೆಲ್ಗೆ ಹೋದ್ವಿ. BDA ಕಾಂಪ್ಲೆಕ್ಸ್ ಅಲ್ಲಿರೋ ಹೋಟ್ಲಲ್ಗಳಲ್ಲೆಲ್ಲ ಇದೊಂದು ಬೆಸ್ಟ್ ಹೋಟ್ಲ್ ಅಂತ ಹೇಳ್ಬೋದು. ಇನ್ನು ನಾವು ವೆರೈಟಿ ದೋಸೆ ಜೊತೆಗೆ ಬ್ರೇಕ್ಫಾಸ್ಟ್ ಕಾಂಬೋ ಕೂಡ ಟ್ರೈ ಮಾಡಿದ್ವಿ. ಎಲ್ಲನೂ ಬಹಳ ರುಚಿಯಾಗಿತ್ತು. ಹೈಜಿನಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಎಲ್ಲ ಪರ್ಫೆಕ್ಟ್ ಅಂತ ಹೇಳ್ಬೋದು. ಚಳಿಗೆ ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ಒಂದು ಸಖತ್ ಕಾಂಬಿನೇಷನ್ ಅಲ್ವಾ. ನಮ್ಮ ಮುದ್ದು ಕೂಸನ್ನ ತರಲೆ ಆಟಗಳನ್ನ ನೋಡ್ತಾ ಹಾಗೆ ನಗ್ನಗ್ತಾನೆ ಬ್ರೇಕ್ಫಾಸ್ಟ್ನ ಒಂದೊಂದಾಗಿ ಖಾಲಿ ಮಾಡಿಬಿಟ್ವಿ. ಇನ್ನು ಬ್ರೇಕ್ಫಾಸ್ಟ್ ಎಂಡ್ ಆಗೋದೇ ಒಂದು ಖಡಕ್ ಕಾಫಿಯೊಂದಿಗೆ. ನಮ್ಮ ವ್ಯೂವರ್ಸ್ಗೆಲ್ಲ ವೈಕುಂಠ ಏಕಾದಶಿಯ ಶುಭಾಶಯಗಳು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.